ಗುರುದೇವ್, ಮಿಥುನ ರಾಶಿಯವರಿಗೆ ಗೋಲ್ಡನ್ ಟೈಮ್ ಬಂದಾಯ್ತು. ಅವರ ಅದೃಷ್ಟದ ದಿನಗಳೆಲ್ಲವೂ ಕೂಡ ಪ್ರಾರಂಭ ಆಗುವಂತಹ ಸಂದರ್ಭ ಇನ್ನೇನು ಜೂನ್ 2ನೇ ತಾರೀಕಿಂದನೇ ಪ್ರಾರಂಭ ಆಗ್ತಾ ಇದೆ. ಆದ್ರೆ ಈ ಮೇ 15ರಿಂದ ಜೂನ್ 15ವರೆಗೂ ಕೂಡ ಬಹಳ ವಿಶೇಷವಾಗಿ ಕೆಲವೊಂದು ವಿಚಾರವಾಗಿ ನಿಮ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗಂಡಾಂತರ ಇರುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಆರ್ಥಿಕ ವಿಚಾರವಾಗಿ ಎಲ್ಲವನ್ನ ಕೂಡ ಪರಿಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನೆಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮಿಥುನ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ರೀತಿ ಜೀವನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ತರೋದಕ್ಕೆ ಮೂಲ ಕಾರಣ, ನನಗೆ ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವುದು ನನ್ನ ಶುಭ ಸಂಖ್ಯೆ, ಯಾವುದು ನನ್ನ ಶುಭ ನಕ್ಷತ್ರ, ಎಲ್ಲವನ್ನ ನೋಡ್ಕೊಂಡು ಅವ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಮಾತ್ರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಕೂಡ ನಿಮಗೆ ಯಾವುದು ಅದೃಷ್ಟ ಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನ ನೇರವಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಜೀವನ, ಪ್ರೀತಿ ಪ್ರೇಮ ಸಮಸ್ಯೆಗಳೇನಾದ್ರೂ ಆಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ, ಹಾಗೂ ಶಾಸ್ತ್ರೋಕ್ತ ಪರಿಹಾರವನ್ನ ಇಲ್ಲಿ ನಿಮಗೆ ಮಾಡಿಕೊಳ್ಳಲಾಗುತ್ತೆ. ಮೇ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ಮನೆಯಿಂದ ಯಾವ ಮನೆಗೆ ಹೋಗುತ್ತೆ ಅಂದ್ರೆ, ಮೇ 1ಕ್ಕೆ ಬುಧ ಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 11ನೇ ಮೇ ಕುಜಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಶುಕ್ರ ಗ್ರಹ ಮಿಥುನ ರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಬುಧ ಗ್ರಹ ವೃಷಭ ರಾಶಿ ಪ್ರವೇಶ ಮಾಡತಕ್ಕಂಥದ್ದು, 15ನೇ ಮೇಗೆ ಸೂರ್ಯ ವೃಷಭ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಹಾಗೆ ಈ 15ನೇ ಮೇ ಅನ್ನೋದು ಬಹಳ ವಿಶೇಷವಾಗಿರುವಂತಹ ದಿನ. ಮಿಥುನ, ವೃಷಭ ಈ ಎರಡು ರಾಶಿಗಳಿಗೂ ಕೂಡ ಮೊದಲನೇದಾಗಿ ಮಿಥುನಕ್ಕೆ ಶುಕ್ರ, ವೃಷಭಕ್ಕೆ ಬುಧ ಮತ್ತೆ ಸೂರ್ಯ ಗ್ರಹ ಬರುವಂತದ್ದು. ಹಾಗೆ 26ನೇ ಮೇಗೆ ವೃಷಭ ರಾಶಿಯ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಇನ್ನ 2ನೇ ಜೂನ್ಗೂ ಕೂಡ ಈ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಗುರು ಗ್ರಹ ಮಾಡುವಂತದ್ದು. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನಗಳಾಗಿರುತ್ತೆ. ಗುರು ಗೋಚಾರ ಫಲ ಹೇಗಿದೆ ಅಂತ ಹೇಳಿ ಈಗಾಗಲೇ ಪ್ರತಿಯೊಂದು ರಾಶಿ ಅನುಗುಣವಾಗಿ ಕೂಡ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗುರು ಬಲ ಬರ್ತಾ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನ ತಿಳಿಸಿದೆ. ಜೊತೆಗೆ ಈ ಒಂದು ಗ್ರಹಚಾರಗಳು ಅಂದ್ರೆ ಯಾವ್ಯಾವ ಮನೆಗೆ ಯಾವ್ಯಾವ ಪ್ರವೇಶ ಆಗುತ್ತೆ ಅಂತ ತಿಳ್ಕೊಂಡ್ರಲ್ಲ, ಇದರಿಂದಾಗಿ ನಿಮ್ಮ ರಾಶಿಗೆ ಏನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡೋಣ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಬರುವಂತದ್ದೇನಪ್ಪಾ ಅಂತಂದ್ರೆ, ಬಹಳ ಜನ ಕೇಳ್ತಕ್ಕಂತಹ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ಗುರುಗಳೇ ನಮ್ಮ ಮನೆಗೆ ದೃಷ್ಟಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ, ಸಾಲ ಬಾಧೆ ಅನ್ನೋದು ನಮಗೆ ಜಾಸ್ತಿಯಾಗಿ ಕಾಡ್ತಾ ಇದೆ, ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಆಗ್ತಾ ಇರುತ್ತೆ, ಅನಗತ್ಯವಾಗಿ ಯಾವುದೇ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ದೊಡ್ಡ ವಿಚಾರವಾಗಿ ತೊಂದರೆಗಳಾಗ್ತಾ ಇರುತ್ತೆ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿ ಬಹಳ ಜನ ಇದಕ್ಕೋಸ್ಕರನೇ ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ತಾ ಇರ್ತೀರಿ. ನಿಮಗೆಲ್ಲರೂ ಕೂಡ ಸಹಕಾರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಈ ಸಂಚಿಕೆಯಲ್ಲೇನೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇರ್ತೇನೆ. ನಮ್ಮ ಕುಟುಂಬದವರೇ ನಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗುವಂತದ್ದು, ಹಣಕಾಸಿನ ತೊಂದರೆ ಆಗುವಂತದ್ದು, ಹಾಗೆ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿಯದೇ ಇರುವಂತದ್ದು, ಗಂಡ ಹೆಂಡತಿ ಜೀವನದಲ್ಲಿ ಜಗಳ ಕಲಹಗಳೆಲ್ಲವೂ ಕೂಡ ಆಗುತ್ತೆ. ಇದಕ್ಕೆ ಸುಲಭವಾದಂತಹ ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೋಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಮನೆಯ ಹೊರಗಡೆ ವಿಶೇಷವಾಗಿ ಈ ರೀತಿಯ ಕಲ್ಲುಗಳನ್ನ ನೇತಾಕ್ಬೇಕಾಗತ್ತೆ, ಅಥವಾ ಈ ರೀತಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಾದ್ರೂ ಹಾಕ್ಬೋದು. ಓಕೆ, ಇದನ್ನ ಮನೆಯ ಹೊರಗಡೆ ನೀವು ನೇತ್ ಹಾಕಿದಾಗ ನಿಮ್ಮ ಮನೆಯ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ಆ ದೃಷ್ಟಿ ದೋಷಗಳು ಮನೆಯ ಒಳಗಡೆ ಪ್ರವೇಶವನ್ನ ಮಾಡೋದಕ್ಕೆ ಈ ಕಲ್ಲುಗಳು ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ವಿಶೇಷವಾಗಿ ಒಂದು ಯಂತ್ರವನ್ನ ನಿಮಗೆ ನೀಡಿರ್ತೇವೆ. ಈ ಯಂತ್ರವನ್ನ ನಿಮ್ಮ ಮನೆಯ ಒಳಗಡೆ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನಿಮ್ಮ ರಾಶಿ ನಕ್ಷತ್ರಕ್ಕನುಗುಣವಾಗಿ ಈ ಯಂತ್ರವನ್ನ ಸ್ಥಾಪಿಸಿ ನಿಮಗೆ ನೀಡಿರುತ್ತೇವೆ. ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡಾಗ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಪ್ರತಿ ಮನೆಗೂ ಕೂಡ ಪ್ರಾಪ್ತಿಯಾಗ್ಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ 2 ಕಾಂಬಿನೇಷನ್ ಅನ್ನ ಮಾಡಿರುವಂತದ್ದು. ಪ್ರತಿನಿತ್ಯವೂ ಕೂಡ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಹಕಾರ ಆಗ್ಲಿಕ್ಕೆ ವಿಶೇಷವಾಗಿ ಇದು ಕೆಲಸವನ್ನ ಮಾಡುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಯಾಗಿದ್ರು ಕೂಡ ಅವರನ್ನ ತಡೆಗಟ್ಟುವಂತಹ ಸಾಮರ್ಥ್ಯ ಈ ವಿಶೇಷವಾದ ಕಲ್ಲು ಮತ್ತು ಯಂತ್ರಕ್ಕಿರುತ್ತೆ. 100% ವರ್ಕ್ ಆಗುತ್ತೆ. ಬಹಳ ಜನಕ್ಕೆ ನಾನು ಯಾರು ಕೊಟ್ಟಿರ್ತೇನೆ ಅವರೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಸಿಕ್ಕಿರೋ ಕಾರಣಕ್ಕೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಜನನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಾಗಿತ್ತು ಅಂದ್ರೆ ಈ ಮಾಸದಲ್ಲಿ ಆರ್ಥಿಕವಾದ ಲಾಭವನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಮೇ ತಿಂಗಳಲ್ಲಿ 11ನೇ ಮನೆಯಲ್ಲಿ 3 ಗ್ರಹಗಳು ಬರುವಂತದ್ದು, ಅದು ನಿಮಗೆ ನಿರ್ಧಾರಗಳಿಂದಾಗಿ ಒಂದಷ್ಟು ಆರ್ಥಿಕ ಲಾಭ ಅನ್ನೋದು ಕೊಡುತ್ತೆ. ಇಲ್ಲಿವರೆಗೂ ಮೇ 15ನೇ ತಾರೀಕು. ಓಕೆ,
ಅದಾದ ನಂತರದಲ್ಲಿ ಒಂದು ನೆಟ್ವರ್ಕ್ ವೃದ್ಧಿ ಆಗುವಂಥದ್ದು, ಅಂದ್ರೆ ನಿಮ್ಮ ಒಂದು ಸಾಮಾಜಿಕ ಒಂದು ಕಳಕಳಿ ಇರುವಂತದ್ದು ಎಲ್ಲವೂ ಕೂಡ ಗಣನೀಯವಾಗಿ ಯಶಸ್ಸನ್ನ ತಂದುಕೊಡುತ್ತೆ. ಹಾಗೂ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಒಂದಷ್ಟು ಲಾಭಗಳಾಗುವಂತಹ ಸಾಧ್ಯತೆ ಕೂಡ ಬರುತ್ತೆ. ಜೊತೆಗೆ ಷೇರು ಮಾರ್ಕೆಟ್ ಅಲ್ಲಿ ತೊಡಗಿರುವಂತಹವರಿಗೆ ಮೇ 15ರ ನಂತರದಲ್ಲಿ ಶುಕ್ರ ಲಗ್ನಕ್ಕೆ ಬಂದಾಗ ಹೂಡಿಕೆ ಮಾಡೋದಕ್ಕೆ ಉತ್ತಮವಾದಂತಹ ಸಂದರ್ಭ ಆಗಿರುತ್ತೆ. ಹಾಗೂ ಹೆಚ್ಚಿನ ಜವಾಬ್ದಾರಿ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಯಾರಿಗೆ ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ನೌಕರರ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಇದನ್ನ ತಾಳ್ಮೆಯಿಂದ ನಿಭಾಯಿಸಿಕೊಂಡಾಗ ಮಾತ್ರ ಜೂನ್ ತಿಂಗಳ ನಂತರದಲ್ಲಿ ಗುರು ಬಲ ಯಾವಾಗ ಬರುತ್ತಲ್ಲ ಆಗ ಒಳ್ಳೆ ಅವಕಾಶಗಳಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಹಾಗೆ ನೀವು ಅಂದುಕೊಂಡ ಜಾಗಕ್ಕೂ ಕೂಡ ವರ್ಗಾವಣೆ ಆಗುವಂತಹ ಸಾಧ್ಯತೆ, ನನ್ನ ಊರಿಗೆ ಹೋಗ್ಬೇಕಪ್ಪ ಇಲ್ಲಿಗೆ ಆಗ್ತಾ ಇಲ್ಲ ಅಂದ್ರೆ ಯಾವ ಊರು ಬಯಸಿರ್ತಾರೋ ಆ ಊರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆ, ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ. ಹಾಗೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು, ಮೀಡಿಯಾ ಎಡಿಟಿಂಗ್, ಬರವಣಿಗೆ, ಆನ್ಲೈನ್ ಬಿಸ್ನೆಸ್ ನಲ್ಲಿ ಇರುವಂತವರಿಗೆ ಈ ತಿಂಗಳು ತುಂಬಾ ಯಶಸ್ಸು ಸಿಗುತ್ತೆ. ಜೊತೆಯಲ್ಲಿ ಆರೋಗ್ಯ ತುಂಬಾ ಮುಖ್ಯವಾದಂತಹ ವಿಚಾರ. ಆರೋಗ್ಯ ಅಂತಕ್ಕಂಥದ್ದು 15ನೇ ತಾರೀಕುವರೆಗೂ ಚೆನ್ನಾಗಿರುತ್ತೆ. ಮೇ ಅಲ್ಲಿ 15ನೇ ತಾರೀಕು ನಂತರದಲ್ಲಿ ಆರೋಗ್ಯಕ್ಕೋಸ್ಕರ ಒಂದಷ್ಟು ಟ್ರೀಟ್ಮೆಂಟ್ ತಗೊಳ್ಳುವಂತದ್ದು, ಚೆಕ್ಅಪ್ ಮಾಡಿಸುವಂತದ್ದು, ಹಾಸ್ಪಿಟಲ್ ಇಂದ ಇನ್ನೊಂದು ಹಾಸ್ಪಿಟಲ್ ಸುತ್ತಾಡುವಂತದ್ದು, ಈ ರೀತಿ ತೊಂದರೆಗಳು ಬರುತ್ತೆ. ಮುಖ್ಯವಾಗಿ ಕಣ್ಣು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುವಂತದ್ದು. ಹಾಗೆ ಕುತ್ತಿಗೆ ನೋವು, ಶುಗರ್ ಅಥವಾ ಶೋಲ್ಡರ್ ಈ ಭಾಗಕ್ಕೆ ಸಂಬಂಧಪಟ್ಟಂತಹ ನೋವುಗಳು ಅತೀವವಾಗಿ ಕಾಣಿಸ್ಕೊಳ್ಳುತ್ತೆ. ಅತಿಯಾದ ಸಿಹಿ ಸೇವನೆಯನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಅಥವಾ ಲಿವರ್ ಸಂಬಂಧಿತ ತೊಂದರೆಗಳು ಕೂಡ ಬರಬಹುದಾದ ಸಾಧ್ಯತೆಗಳು ಈ ಒಂದು ಮಿಥುನ ರಾಶಿಯವರಿಗೆ ಇರುತ್ತೆ. ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಮದುವೆ ಮಾತುಕತೆ ಆಗುವಂತಹ ಸಾಧ್ಯತೆ, ಯಾರಾದ್ರೂ ಮದುವೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳಲ್ಲಿ ಮದುವೆ ಮಾತುಕತೆ ಆಗತ್ತೆ. ಹಾಗೂ ಒಳ್ಳೆ ನಿಮ್ಗೆ ಇಷ್ಟ ಆಗುವಂತಹ ಜೋಡಿನೇ ನಿಮಗೆ ಓಕೆ ಅಂತ ಹೇಳ್ತಾರೆ. ಜೊತೆಗೆ ಯಶಸ್ಸಿನ ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಿರುತ್ತೆ. ದಂಪತಿಗಳಿಗೆ ಪತಿ ಪತ್ನಿಯ ನಡುವೆ ಒಂದು ಸಣ್ಣ ಪುಟ್ಟ ಜವಾಬ್ದಾರಿ ಕುರಿತಾಗಿ ಏನಾದ್ರು ಜಗಳ ಕಲಹಗಳಾಗ್ತಾ ಇತ್ತು ಅಂದ್ರೆ 15ನೇ ತಾರೀಕು ನಂತರ ಪ್ರೀತಿ ಪ್ರೇಮದಲ್ಲಿ ಅಭಿವೃದ್ಧಿ ಆಗುತ್ತೆ. ಈಗ ಮದುವೆ ಆಗ್ತಾ ಇಲ್ಲ ಅನ್ನೋರಿಗೆ ಮುಖ್ಯವಾಗಿ ಯಾವ ದಶೆ ನಡೀತಾ ಇದೆ, ಜಾತಕದಲ್ಲಿ 7ನೇ ಮನೇಲಿ ಯಾವ ಗ್ರಹ ಕೂತಿದೆ, ಅದಕ್ಕೆ ಅದರ ದೃಷ್ಟಿ ಎಲ್ಲಿದೆ ಅನ್ನೋದನ್ನ ಒಂದ್ಸಲಿ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಬೇಕು. ಹೊಸ ಪ್ರೇಮ ಒಂದು ಆಗುವಂತಹ ಸಾಧ್ಯತೆ ಕೂಡ ಇಲ್ಲಿ ಪ್ರೇಮಿಗಳಿಗೆ ಕಾಣಿಸ್ತಾ ಇರುತ್ತೆ. ಪ್ರೇಮಿಗಳಿಗೆ ಒಂದು ಉತ್ತಮ ಸಮಯ, ಹಿರಿಯರನ್ನ ಒಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅನ್ನೋದು ಸ್ವಲ್ಪ ಮಿಕ್ಸ್ಡ್ ಇರುತ್ತೆ. ಮೇ 15ನೇ ತಾರೀಕುವರೆಗೂ ಕೂಡ ಸ್ನೇಹಿತರ ಜೊತೆ ಸುತ್ತಾಡುವಂತ ಓಡಾಡುವಂತಹ ಒಂದಷ್ಟು ಕಾಂಬಿನೇಷನ್ ಬಂದ್ರು ಕೂಡ ಈ ಏಕಾಗ್ರತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಜುಕೇಶನ್ ಅಂತ ಹೇಳಿ ಬರುವಾಗ ಮೇ 15ರ ನಂತರದಲ್ಲಿ ಯಾಕೆ ಏಕಾಗ್ರತೆ ಚೆನ್ನಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರೋಂಥವ್ರಿಗೆ ಇದು ಶುಭ ಸಂದರ್ಭ ಆಗಿರುತ್ತೆ. ಎಕ್ಸಾಮ್ ಬರೀತು ಅಂದ್ರೆ ಒಳ್ಳೆ ಲಾಭ ಆಗುತ್ತೆ. ಇನ್ನ ನೀವು ನಿಮ್ಮ ಪಿತೃ ಕಾರ್ಯಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಸರಿಯಾಗಿ ಮಾಡಕೊಳ್ಳಿ ಈ ವರ್ಷದಲ್ಲಾದ್ರೂ. ಹಾಗೂ ಶನಿ ಮತ್ತು ಗುರು ಗ್ರಹಗಳೆರಡು ಕೂಡ ಶಿಸ್ತನ್ನ ಬಯಸುವಂತಹ, ಶನಿ ಧರ್ಮಕಾರಕ ಆದ್ರೆ ಗುರು ಧರ್ಮಕಾರಕನಾಗ್ತಾನೆ. ಹಾಗಾಗಿ ಧರ್ಮ ಮಾರ್ಗದಲ್ಲಿ ಸಾಗುವಂತದ್ದು ನಿಮಗೆ ಶುಭವನ್ನ ಕೊಡುತ್ತೆ. ನವೆಂಬರ್ 1ನೇ ತಾರೀಕುವರೆಗೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಸ್ಟ್ರಾಂಗ್ ಆಗಿರುವಂತಹ ಗುರುಬಲ ಇದೆ. ಖಂಡಿತವಾಗ್ಲೂ ಕೂಡ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನಿಮಗೆ ಸಕ್ಸಸ್ ಅನ್ನೋದಾಗತ್ತೆ. ಖಂಡಿತವಾಗ್ಲೂ ಕೂಡ ಗುರುವಿನ ಆರಾಧನೆಯನ್ನು ಮಾಡಿ. ಗುರುವಿನ ಆರಾಧನೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬರ ದರ್ಶನವನ್ನು ಪಡೆದುಕೊಳ್ಳಿ. ಅತ್ಯಂತ ಶುಭ ನಿಮಗಾಗುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.